ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಬನ್ನಿ ಇವತ್ತು ಒಂದು ಸಿಂಪಲ್ ಆಗಿರುವಂಥ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂಥ ವೆಜಿಟೇಬಲ್ ಬಾತನ್ನು ಮಾಡುವ ವಿಧಾನವನ್ನು ನಾವು ನೋಡ್ಕೊಂಬರೋಣ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನಿಲ್ಲಿ 2 ಕಪ್ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಂತಲೇ ಅಲ್ಲ, ನೀವು ಯಾವ ರೈಸ್ ಬೇಕಾದರೂ ತೊಗೋಬೋದು. ಸೊಸೈಟಿ ರೈಸ್ ತೊಗೊಂಡ್ರು ಕೂಡ ಇದೇ ಟೇಸ್ಟೇ ಬರುತ್ತೆ. ಹಾಗೆಯೇ 2 ಕಪ್ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ತುಂಬ ಇಂಪಾರ್ಟೆಂಟು. ಹೊರಗಡೆಯಿಂದ ತಂದಿರೋ ಅಕ್ಕಿ ಆದ್ದರಿಂದ ಅದರಲ್ಲಿ ಕ್ರಿಮಿಕೀಟಗಳು ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾಶ್ ಮಾಡಲೇಬೇಕು. ನಂತರ ಅದಕ್ಕೆ ಒಂದೆರಡು ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿ ಇದನ್ನು 10 ನಿಮಿಷಗಳ ಕಾಲ ನಾನು ಅದನ್ನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಗ್ಯಾಸನ್ನು ಆನ್ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಈಗ ಎಣ್ಣೆ ಕಾದ ನಂತರ ಒಂದು 3ರಷ್ಟು ಪಲಾವ್ ಎಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ಮಸಾಲಾ ಚೀಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಮಸಾಲಾ ಚೀಟ್ ಏನು ಬರುತ್ತಲ್ಲ, ಆ ಚೀಟನ್ನು ಆ್ಯಡ್ ಮಾಡ್ತೀನಿ. ಹಾಗೆ 1 ಇಂಚಷ್ಟು ಚಕ್ಕೆಯನ್ನು ಆ್ಯಡ್ ಮಾಡ್ತಿದ್ದೀನಿ. ಹಾಗೆ 1-2 ಏಲಕ್ಕಿಯನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಇವನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಆಯಿಲಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಫ್ರೈ ಮಾಡ್ಕೊಂಡಾದ ನಂತರ ಒಂದು ಆನಿಯನನ್ನು ಸಣ್ಣ ಪ್ರಮಾಣದಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನಾನಿವಾಗ ಒಂದು ಹಾಫ್ ಬೌಲಷ್ಟು ಆನಿಯನನ್ನು ಆ್ಯಡ್ ಮಾಡ್ತೀನಿ. ಆನಿಯನ್ನ ಆ್ಯಡ್ ಮಾಡಿದ ನಂತರ ಈ ಆನಿಯನ್ನು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು. ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ ನಂತರ ನಾನು ವೆಜಿಟೇಬಲ್ಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1 ಬೌಲಷ್ಟು ಟೊಮಾಟೊವನ್ನು, ಹಾಗೆ 1 ಬೌಲಷ್ಟು ಕ್ಯಾರೆಟನ್ನು, ಹಾಗೆ 1 ಬೌಲಷ್ಟು ಬೀನ್ಸನ್ನು, ಹಾಗೆ 1 ಬೌಲಷ್ಟು ಗ್ರೀನ್ ಕ್ಯಾಪ್ಸಿಕಮನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ 1 ಬೌಲಷ್ಟು ಹಸಿ ಬಟಾಣಿಯನ್ನು ಆ್ಯಡ್ ಮಾಡ್ತಿದ್ದೀನಿ. ನೀವು ಹಸಿ ಬಟಾಣಿ ಬದಲು ಡ್ರೈ ಬಟಾಣಿ ಏನು ಬರುತ್ತಲ್ಲ, ಅದನ್ನು ನೆನೆಸಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ಇವೆಲ್ಲ ಆ್ಯಡ್ ಮಾಡಿದ ನಂತರ ಈಗ ಚೆನ್ನಾಗಿ ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಕಾಳುಗಳು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಕಡಲೆಕಾಳು, ಕಾಬೂಜ್ ಕಡಲೆ, ನಿಮಗೆ ಯಾವ ಕಾಳು ಇಷ್ಟನೋ ಆ ಕಾಳನ್ನು ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಇದು ಬೇಯಕ್ಕೋಸ್ಕರ ಸ್ವಲ್ಪ ನೀರು ಬಿಟ್ಕೊಂಡು ಬೇಯಲಿನ ಕಾರಣಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಎಲ್ಲ ಆ್ಯಡ್ ಮಾಡಿದ ನಂತರ ಇದು ಸ್ವಲ್ಪ ಹೊತ್ತು ಬೇಯಕ್ಕೋಸ್ಕರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ನಾನು ಇದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ 1 ಪೌರಷ್ಟು ಪುದೀನವನ್ನು ತೊಗೊಂಡಿದ್ದೀನಿ. ಪುದೀನ ತುಂಬ ಇಂಪಾರ್ಟೆಂಟು. ಇದರಿಂದಾಗಿಯೇ ಒಂದು ಟೇಸ್ಟು, ಘಮ ಎಲ್ಲ ಬರೋದು. ಹಾಗೆಯೇ ಒಂದು ಹಾಫ್ ಬೌಲಷ್ಟು ಕೊತ್ತಂಬರಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು 3 ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ತೀನಿ. ನೀವು ಬೇಕಾದರೆ ಇನ್ನೂ ಖಾರ ಬೇಕು ಅಂದರೆ ಇನ್ನೂ ಒಂದನ್ನು ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಒಂದು 10 ಬೆಳ್ಳುಳ್ಳಿ ಹೆಸರುಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಒಳ್ಳೆ ಸ್ಮೆಲ್ ಬರಲಿ ಅನ್ನೋಕ್ಕೋಸ್ಕರ ಸೋಂಪನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಸೋಂಪನ್ನು ಆ್ಯಡ್ ಮಾಡ್ತೀನಿ. ಈಗ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿಬಿಟ್ಟು ಇದೊಂದು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ಗ್ರೇವಿಯನ್ನು ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಒಂದು ಒಳ್ಳೆ ಗ್ರೇವಿ ಆಗಬೇಕಿದು. ಅಂದರೆ ತರಿಯಾಗಿ ಮಾಡ್ಕೊಳ್ಳೋ ಹಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಆಗಿರುವಂಥ ಮಸಾಲೆ ರೆಡಿಯಾಗಿದೆ. ಇಲ್ಲಿ ನಾವು ಬೇಯಕ್ಕಿಟ್ಟಿರುವಂಥ ತರಕಾರಿಗಳು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮೃದುವಾಗಿದೆ. ಅವನ್ನೆಲ್ಲ ಚೆನ್ನಾಗಿ ಕೈ ಆಡಿಸ್ಕೊಂಡು ನಂತರ ಮಸಾಲವನ್ನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ, ಆ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮಸಾಲವನ್ನು ಆ್ಯಡ್ ಮಾಡಿದ ತಕ್ಷಣ ಎಲ್ಲ ತರಕಾರಿಗಳಿಗೂ ಹೊಂದಿಸ್ಬಿಟ್ಟು ನಂತರ ಕುಕ್ಕರಿನ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನಿವಾಗ 2 ವಿಷಲನ್ನು ಹೊಡೆಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ತರಕಾರಿ ಸ್ವಲ್ಪ ನಿಮಗೆ ತಿನ್ನೋಕ್ಕೆ ಸಿಗಬೇಕು ಅಂದರೆ 1 ವಿಷಲ್ ಹೊಡೆಸ್ಕೊಂಡ್ರು ಸಾಕಾಗುತ್ತೆ. ಆದರೆ ನಾನು 2 ವಿಷಲನ್ನು ಹೊಡೆಸ್ಕೊಂಡಿದ್ದೀನಿ. ಇವಾಗ ನಾವೇನು ಅಕ್ಕಿಯನ್ನು ನೆನೆ ಹಾಕಿದ್ವಲ್ಲ, ಆ ಅಕ್ಕಿ ಕೂಡ ನೆಂದಿದೆ. ನೋಡಿ ಇಲ್ಲಿ ಒಂದು 10 ನಿಮಿಷ ನೆನೆಸಿಟ್ಟಿದ್ದೀನಿ. ನೀವು ನಾರ್ಮಲ್ ರೈಸನ್ನು ಯೂಸ್ ಮಾಡೋದಾದರೆ ಈ ನೆನೆಸಿಡೋ ಅವಶ್ಯಕತೆ ಇಲ್ಲ. ನಾನು ಸೋನಾ ಮಸೂರಿ ಅಕ್ಕಿ ಆಗಿರೋದ್ರಿಂದ ಇದನ್ನು ನೆನೆಸಿಟ್ಟಿದ್ದೀನಿ. ತುಂಬ ಹೊತ್ತೇನು ನೆನೆಸೋದು ಬೇಡ, 10 ನಿಮಿಷ ಸಾಕಾಗುತ್ತೆ. ಇಲ್ಲಿ ತರಕಾರಿಗಳನ್ನೇನು ಬೇಯಕ್ಕಿಟ್ಟಿದ್ನಲ್ಲ, ಆ ತರಕಾರಿಗಳು ಕೂಡ ಬೆಂದಿದೆ. ನೋಡ್ತಾ ಇರ್ಬೋದು. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಟ್ಟು ನಾವೇನು ನೆನೆಸಿ ಇಟ್ಟಿದ್ವಲ್ಲ, ಆ ಅಕ್ಕಿಯನ್ನು ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಅಕ್ಕಿಯನ್ನು ಆ್ಯಡ್ ಮಾಡಿದ ನಂತರ ಇಲ್ಲಿ 1:2 ಪ್ರಕಾರದಲ್ಲಿ ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾವು ಮಸಾಲೆಯನ್ನು ಕೂಡ 1 ಲೋಟದಷ್ಟು ಮಸಾಲೆಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ, ಅದು ಕೂಡ ಕೌಂಟ್ ಆಗುತ್ತೆ. ತರಕಾರಿನೂ ಕೂಡ ನೀರು ಬಿಟ್ಕೊಂಡಿರುತ್ತೆ, ಅದು ಕೂಡ ಕೌಂಟ್ ಆಗುತ್ತೆ. ಹಾಗಾಗಿ 2 ಕಪ್ ರೈಸಿಗೆ 3 ಕಪ್ಪಷ್ಟು ನೀರನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ನೀರನ್ನು ಆ್ಯಡ್ ಮಾಡಿದ ನಂತರ ಈ ನೀರನ್ನು ಎಲ್ಲ ಚೆನ್ನಾಗಿ ಮಸಾಲ ರೈಸು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತೀನಿ. ಇದು ರುಚಿಗೆ ತಕ್ಕಷ್ಟು, ನಿಮಗೆ ರುಚಿಯನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 3 ವಿಷಲನ್ನು ಹೊಡೆಸ್ಕೊತಾ ಇದ್ದೀನಿ. 3 ವಿಷಲು ಪರ್ಫೆಕ್ಟ್ ಆಗಿರುತ್ತೆ. ವೆಜಿಟೇಬಲ್ ಬಾತು ಪರ್ಫೆಕ್ಟಾಗಿ 3 ವಿಷಲಲ್ಲಿ ಬೆಂದಿರುತ್ತೆ. ನೀವೇ ನೋಡ್ಬೋದು. ನೋಡಿ ಇವಾಗ ನಾನು ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಸೂಪರಾಗಿ ಒಳ್ಳೆ ಹುಳುಗಳು ಕಂಡಂಗೆ ಕಾಣ್ತಾ ಇದೆ. ಅಷ್ಟು ಸೂಪರಾಗಿ ವೆಜಿಟೇಬಲ್ ಬಾತು ಬೆಂದಿದೆ. ನೀವೇ ನೋಡ್ಬೋದು. ಸ್ಮೆಲ್ ಅಂತೂ ಹಾಗೆ ಘಮ್ ಅಂತಿದೆ. ಒಳ್ಳೆ
ಟೇಸ್ಟಿಯಾಗಿ ನೀವು ಇದನ್ನು ಮಾಡಿ ನೋಡಿ ಅದರ ಟೇಸ್ಟನ್ನು ನೋಡಿದರೆ ಕೂಡ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅನ್ನೋದು ಕೂಡ. ಇದು ತುಂಬ ಒಳ್ಳೆ ಸ್ಮೆಲ್ ಕೂಡ, ಒಂದು ಒಳ್ಳೆ ಬಿರಿಯಾನಿನೇ ನೋಡ್ದಂಗೆ ನಮಗೆ ಫೀಲ್ ಆಗಬಹುದು, ಆ ರೀತಿಯಾಗಿ ಕಾಣ್ತಾ ಇದೆ. ಇದಕ್ಕೇ ನೀವು ಕಾಳುಗಳನ್ನು, ಸೊಪ್ಪುಗಳನ್ನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇದೇ ಸ್ಮೆಲ್ಲು, ಇದೇ ಟೇಸ್ಟೇ ಬರುತ್ತೆ, ಇನ್ನೂ ಸೂಪರಾಗಿರುತ್ತೆ. ನೋಡಿ ವೆಜಿಟೇಬಲ್ಗಳೆಲ್ಲ ಹೇಗೆ ಬೆಂದಿದೆ, ಒಂದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ಇದರಲ್ಲಿರೋದೆಲ್ಲ ವೆಜಿಟೇಬಲ್ ಆಗಿರೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮೊಸರು ಬಜ್ಜಿ ಜೊತೆಗೆ ಇದೊಂದು ಸೂಪರ್ ಆಗಿರುವಂಥ ಕಾಂಬಿನೇಷನ್ ಆಗುತ್ತೆ. ಇವೆರಡೂ ಸೇರಿದರೆ ಒಂದು ಅದ್ಭುತವಾದಂಥ ಟೇಸ್ಟ್ ಆಗುತ್ತೆ. ಹೀಗೆ ಇದೇ ರೀತಿಯಾಗಿಯೇ ಕ್ಯಾಂಟೀನ್ಗಳಲ್ಲಿ, ಹೋಟೆಲ್ಗಳಲ್ಲಿ ಸಿಂಪಲ್ ಆಗಿ ಸೂಪರ್ ಆಗಿರುವಂಥ ವೆಜಿಟೇಬಲ್ ಬಾತನ್ನು ಮಾಡಿಕೊಡ್ತಾರೆ. ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ನನ್ನ ರೆಸಿಪಿಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.